ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕೆ ಒತ್ತಿ. ಇದು ನಾನು ಮಾಡುವಂಥ ಎಲ್ಲ ಸುದ್ದಿಗಳು, ಘಟನೆಗಳು, ನಡೆದಿರುವಂಥ ಘಟನೆಗಳು, ಹಾಗೆ ಪ್ರತಿಯೊಬ್ಬರೂ ನಿಮ್ಮ ನಿತ್ಯ ಜೀವನದಲ್ಲಿ ಮನಸ್ಸು ಬದಲಾವಣೆಗಳು ಮಾಡ್ಕೋಬೇಕು. ಯಾರೆಲ್ಲ ಮನುಷ್ಯರು ಶ್ರೀಮಂತರಾಗಿರ್ತೀರ, ನಿಮ್ಮ ಮನೆಯಲ್ಲಿರುವಂಥ ಮಹಿಳೆಯರಿಗೆ, ನಿಮ್ಮ ಹೆಂಡತಿಗೆ ಏನಾದರೂ ಅನಾರೋಗ್ಯವಾದಾಗ ಆಕೆಗೆ ನೀವು ಖರ್ಚು ಮಾಡಬೇಕಾದ ಸಂದರ್ಭದಲ್ಲಿ ನಿಮ್ಮ ಆಸ್ತಿಗೆ ಜಾಸ್ತಿ ಒಂದು ಸ್ಥಾನಮಾನ ಕೊಟ್ಟು ಹೆಂಡತಿಗೆ ನಿರ್ಲಕ್ಷ್ಯ ಯಾರು ಮಾಡ್ತಾರೆ? ಹೆಂಡತಿಗೆ ಏನಾದರೂ ಅನಾರೋಗ್ಯ ಆದಾಗ ನಿರ್ಲಕ್ಷ್ಯ ಮಾಡಿ ಸುಮಾರು ಒಂದು 5 ಲಕ್ಷ ಆಗಲಿ 10 ಲಕ್ಷ ಆಗಲಿ ತುಂಬ ದೊಡ್ಡ ಸಮಸ್ಯೆ ಬಂದಿದೆ ಆರೋಗ್ಯದಲ್ಲಿ ನಿಮ್ಮ ಹೆಂಡತಿಗೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಹೆಂಡತಿಗಿಂತ ದೊಡ್ಡ ಯಾವುದೇ ಇಲ್ಲ ನಿಮ್ಮ ಪ್ರಪಂಚದಲ್ಲಿ ಅಂತ ಯೋಚನೆ ಮಾಡಿ ಅವ್ರಿಗೆ ಚಿಕಿತ್ಸೆ ಮಾಡೋವಂಥವ್ರಿಗೆ ಏನೂ ಸಮಸ್ಯೆ ಆಗಲ್ಲ. ಆದರೆ ನಿಮ್ಮ ಹೆಂಡತಿಗೆ ಏನಾದರೂ ಅನಾರೋಗ್ಯ ಆಯಿತು, ಕನಿಷ್ಠ ಪಕ್ಷ ಒಂದು 50,000 ಖರ್ಚಾಯಿತು, 1 ಲಕ್ಷ ರೂಪಾಯಿ ಖರ್ಚಾಯಿತು ಅಂದರೆ ಏನಾದರೂ ಆಗಲಿ ಬಿಡಿ ಅಂತ ಹೇಳಿ ನಿಮ್ಮ ಹತ್ರ ಹಣ ಇದ್ರೂ ನಾಟಕ ಮಾಡೋವಂಥವ್ರು ಸಂಪೂರ್ಣ ವಿಡಿಯೋ ಪೂರ್ತಿ ನೋಡಿ. ಇದರಿಂದ ಕಲಿಯೋದು ಜಾಸ್ತಿ ಇದೆ. ಈ ಪ್ರಪಂಚದಲ್ಲಿ ನೆಮ್ಮದಿ, ಸಂತೋಷ ಅದೇ ಅತಿ ಮುಖ್ಯವಾದ ಶ್ರೀಮಂತತನ ಅಂತ ಹೇಳುತ್ತೆ. ನಿಮ್ಮ ಹತ್ರ 100 ಕೋಟಿಗಳಿದ್ದರೂ ಕೂಡ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಜೀವನದಲ್ಲಿ ಸಂತೋಷ ಇಲ್ಲಾಂದರೆ ಅದು ನಿಮ್ಮ ಎಷ್ಟು ಹಣ ಇದ್ರೂ, 100 ಕೋಟಿ ಇದ್ರೂ ಬಡತನಕ್ಕೆ ಸೀಮಿತ. ಅದು ನಿಜವಾದ ಶ್ರೀಮಂತರು ಯಾರು ಗೊತ್ತಾ? ಸಂತೋಷವಾಗಿ ನಗ್ನಗ್ತಾ ಇರೋರು, ಆರೋಗ್ಯವಾಗಿರುವವರೇ ನಿಜವಾದ ಶ್ರೀಮಂತ. ಅದನ್ನು ಬಿಟ್ಟು ನೀವು ಹಣ ಖರ್ಚು ಮಾಡಬೇಕಂತ ಹೇಳಿ ನಿಮ್ಮ ಹೆಂಡತಿಗೆ ಹಣ ಖರ್ಚು ಮಾಡದೆ ಕಂಜೂಸ್ತನ ಮಾಡಿ ನಿಮ್ಮ ಹೆಂಡತಿ ಪ್ರಾಣ ಕಳ್ಕೊಂಡ್ರೆ ಮತ್ತು ನೀವು ಮುಂದಿನ ಜೀವನ ಹೇಗಿರುತ್ತೆ, ಯಾವ ರೀತಿ ನೀವು ನರಕ ಅನುಭವಿಸ್ತೀರಾ ಅನ್ನೋಕ್ಕೆ ಇದು ಒಂದು ಉದಾಹರಣೆಯಾಗಿ ನೀವು ತಗೋಬೇಕಾಗುತ್ತೆ ಅಂತ ಹೇಳ್ತಾ ಈ ಸುದ್ದಿ ನಾನು ತುಂಬ ಇಷ್ಟ ಆಯಿತು, ಆ ವಿಷಯಕ್ಕೆ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇದು ನಡೆದಿರೋದು ಬೆಂಗಳೂರು ನಗರದ ಬೆಂಗಳೂರಿನ ಒಂದು KR-ಪುರದಲ್ಲಿ ನಡೆದಿರುವಂಥ ಘಟನೆ. ಇದು ಕೊನೆ ತನಕ ಯಾವುದೂ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಪ್ರತಿಯೊಬ್ಬರಿಗೂ ಅನುಕೂಲಕರವಾಗುತ್ತೆ. ನಾನು ಮಾಡುವಂಥ ಎಲ್ಲ ಸುದ್ದಿಗಳು ಒಂದು ಸಂದೇಶಗಳು ರೀತಿ ಇರುತ್ತೆ. ದಯಮಾಡಿ ಪೂರ್ತಿ ನೋಡಿ. ನಿಮ್ಮ ಕಡೆಯಿಂದ ನಾನು ಬಯಸೋದು ಕೇವಲ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಅಷ್ಟೆಲ್ಲ ನಿಮಗೆ ಗೊತ್ತಿರುವಂಥ ಈ ಥರ ಸುದ್ದಿಗಳು ಏನಾದರೆ ನನ್ನ ಗಮನಕ್ಕೆ ಕಾಮೆಂಟ್ ಮುಖಾಂತರ ನಿಮ್ಮ ನಂಬರ್ ಕಳಿಸಿದ್ರೆ ನಾನು ಕಾಲ್ ಮಾಡಿ ವಿಷಯ ತಿಳ್ಕೊತೀನಿ. ಅದೇ ಥರ ಈ ಸುದ್ದಿನೂ ನನಗೆ ಗಮನಕ್ಕೆ ಬಂದಿರೋದು ಅಂತ ಹೇಳ್ತಾ ಸುದ್ದಿಗೆ ಬರೋಣ. ಸ್ನೇಹಿತರೆ, ಇದು ನಡೆದಿರೋದು ಕೇವಲ ಒಂದು 4-5 ವರ್ಷ ಆಗಿದೆ ಅಷ್ಟೇ. ಒಂದು ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳು, ಒಂದು ಗಂಡ ಹೆಂಡತಿ ಇರ್ತಾರೆ. ಸುಮಾರು ಗಂಡನಿಗೆ ಒಂದು 42 ವರ್ಷ ವಯಸ್ಸಾಗಿರುತ್ತೆ, ಹೆಂಡತಿಗೆ 36 ವರ್ಷ ವಯಸ್ಸಾಗಿರುತ್ತೆ. ಗಂಡ ಇನ್ನೂ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ತಾನೆ. ತುಂಬ ಚೆನ್ನಾಗಿ ಒಂದು ಬಟ್ಟೆ ಅಂಗಡಿ ಹಾಕ್ಕೊಂಡು ಒಳ್ಳೆ ಬಿಸ್ನೆಸ್ ನಡೀತಾ ಇರುತ್ತೆ. 4-5 ಜನ ಹುಡುಗರಿಗೆ ಇಟ್ಕೊಂಡು ಒಳ್ಳೆ ಬಿಸ್ನೆಸ್ ನಡೀತಾ ಇರುತ್ತೆ. ಮೂಲ KR-ಪುರದವರು ಇವರು. KR-ಪುರದಲ್ಲಿ ಇದ್ದು ಬಟ್ಟೆ ಅಂಗಡಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗೋ ಸಂದರ್ಭದಲ್ಲಿ ಇವರು ಒಂದು ಒಳ್ಳೆ ಸೈಟ್ ತೊಗೊಂಡಿರ್ತಾರೆ. ಸುಮಾರು ಒಂದು 10-15 ವರ್ಷದಿಂದನೇ ಮನೆ ಕಟ್ಟಿಗೆ ಶುರು ಮಾಡ್ತಾರೆ. ಮನೆ ಕಟ್ಟಿಬಿಟ್ಟು ಬೇಸ್ಮೆಂಟ್ ಹಾಕಿಬಿಟ್ಟು ಗೋಡೆಗಳೆಲ್ಲ ರೆಡಿ ಆಗ್ತವೆ. ಸುಮಾರು ಒಂದು 50% ಅಷ್ಟು ಕೆಲಸ ಮುಗಿಯುತ್ತೆ. ಹಾಗೆ ಇವರು ಏನಾಗುತ್ತೆ ಅಂದರೆ ಇವರು ಆಲ್ರೆಡಿ ಫೈನಾನ್ಸಿಗೆ ಚೆನ್ನಾಗಿರ್ತಾರೆ. ಇದು ಬಿಟ್ಟು ಇನ್ನೂ 2 ಸೈಡ್ ಇರುತ್ತೆ. ಈ ಮನೆ ಕಟ್ತಾ ಇರೋದು ಸೈಡ್ ಬಿಟ್ಟು ಇನ್ನೂ 2 ಸೈಡ್ ಎಕ್ಸ್ಟ್ರಾ ಇರುತ್ತೆ. ಆ ಸಂದರ್ಭದಲ್ಲಿ ಶುರು ಮಾಡಿರೋಂಥ ಮನೆ ಕೆಲಸ ಪೂರ್ತಿ ಆಗದೆ ಮುಂಚೆನೇ ಅರ್ಧ ಕೆಲಸ ಆಗಿರುತ್ತೆ. ಎಲ್ಲ ಮೋಲ್ಡ್ ಎಲ್ಲ ಹಾಕಿಬಿಟ್ಟಿರ್ತಾರೆ. ಇನ್ನೇನು ಒಳಗಡೆ ಪ್ಲಾಸ್ಟಿಂಗ್ಸ್ ಮಾಡಿಸ್ಬೇಕು, ಫ್ಲೋರಿಂಗ್ ಮಾಡಬೇಕು, ಪ್ಲಂಬಿಂಗ್ ವರ್ಕು, ಎಲೆಕ್ಟ್ರಿಕಲ್ ವರ್ಕ್ಸು ಎಲ್ಲ ಮಾಡಿಸೋದಿರುತ್ತೆ. ಆ ಸಂದರ್ಭದಲ್ಲಿ ಇವರ ಹೆಂಡತಿಗೆ ಅನಾರೋಗ್ಯದ ಸಮಸ್ಯೆ ಬಂದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ದೊಡ್ಡ ಸಮಸ್ಯೆ ಆಗಿ ಆ ಹೆಂಡತಿಗೆ ಏನು ಮಾಡಬೇಕು, ಆಸ್ಪತ್ರೆಗೆ ತೋರಿಸಿದಾಗ ಇವ್ರಿಗೆ ಒಂದು ಕ್ಯಾನ್ಸರ್ ಅಂತ ಕಾಯಿಲೆ ಬಂದಿರುತ್ತೆ. ಚಿಕ್ಕ ಪ್ರೈಮರಿ ಚಿಕಿತ್ಸೆ ಎಲ್ಲ ತೋರಿಸ್ತಾರೆ. ಇವ್ರ ಗಂಡ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ. 5,000, 10,000, 20,000, 50,000, 1 ಲಕ್ಷವರೆಗೂ ತೋರಿಸ್ತಾರೆ. ಆದರೆ ತೋರಿಸೋ ಕಡಿಮೆ ಆಗಲ್ಲ. ಒಂದು 2-3 ತಿಂಗಳು ಹೀಗೆ ತೋರಿಸ್ತಾ ಇರ್ತಾರೆ. ತೋರಿಸ್ತಾ ಒಂದು 80% ಕೆಲಸ ಆಗಿಬಿಡುತ್ತೆ. ಮನೆ ಕೆಲಸನೂ ನಡೀತಾ ಇರುತ್ತೆ, ಇದು ತೋರಿಸ್ತಾ ಇರ್ತಾರೆ. ಹೆಂಡತಿ ಆಗಾಗ ಹೋಗಿ ಮನೆ ಕಡೆ ನೋಡ್ಕೊಂಬರೋದು, ಈ ಕೆಲಸ ನಡೀತಿದೆ ಅಂತೇಳಿ ಹೋಗಿ ಬರ್ತಿರ್ತಾರೆ. ಹೆಂಡತಿನೂ ಪ್ರಾಣ ಹಾಕ್ಕೊಂಡಿರ್ತಾರೆ. ಈ ಮನೆ ಯಾವಾಗ ರೆಡಿ ಆಗೋದು, ನಾವು ಇದರಲ್ಲಿ ಯಾವಾಗ ನಾವು ಶಿಫ್ಟ್ ಆಗೋದು, ನಮ್ಮ ಸ್ವಂತ ಮನೆಯಲ್ಲಿ ಜೀವನ ಮಾಡೋದು, ಎಷ್ಟು ಐಷಾರಾಮಾಗಿ ಕಟ್ತಾಯಿದ್ದೀವಿ ಅಂಥೇಳಿ ಹೆಂಡತಿನೂ ತುಂಬ ಸಂತೋಷವಾಗಿರ್ತಾರೆ. ಅದೇ ಥರ ಗಂಡನೂ ತುಂಬ ಸಂತೋಷವಾಗಿ
ಮನೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಹೆಂಡತಿಗೆ ಕ್ಯಾನ್ಸರ್ ಇರೋದ್ರಿಂದ ಏನು ಮಾಡ್ತಾರೆ ಅಂದರೆ ತುಂಬ ಭಯ ಪಡ್ತಿರ್ತಾನೆ ಮನೆ ಗಂಡಸು. ಏನಪ್ಪ ಇವಳಿಗೆ 1 ಲಕ್ಷ ರೂಪಾಯಿ ಖರ್ಚಾದರೂ ಇನ್ನೂ ವಾಸಿಗಳಿಲ್ಲ ಅಂಥೇಳಿ ಒಂದ್ಸಲ ಏನಾಗ್ತಾರೆ ಅಂದರೆ ಕೊಲಂಬಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ತೋರ್ಸೋಕ್ಕೆ. ಅಲ್ಲಿ ತೋರಿಸಿದಾಗ ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ನಿಮ್ಮ ಹೆಂಡತಿಗೆ ತುಂಬ ದೊಡ್ಡ ಮೊತ್ತದಲ್ಲಿ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ, ಇದಕ್ಕೆ ಒಳ್ಳೆ ಚಿಕಿತ್ಸೆ ಮಾಡಲೇಬೇಕು, ಇಲ್ಲಾಂದರೆ ಪ್ರಾಣಕ್ಕೆ ತೊಂದರೆ ಇದೆ ಅಂತ ಹೇಳ್ತಾರೆ. ಸರಿ ಸರ್ ಮಾಡಿ ಎಷ್ಟಾಗುತ್ತೆ ಅಂತ ಹೇಳಿದಾಗ 7.5 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಗಂಡ ಏನು ಮಾಡ್ತಾನೆ, 7.5 ಲಕ್ಷ, ಮೈ ಗಾಡ್ 7.5 ಲಕ್ಷ ಆದರೆ ಇರೋ ಮನೆ ಕೆಲಸ ಎಲ್ಲ ಪೂರ್ತಿ ಮುಗಿಸ್ಬೋದು ಅಂಥೇಳಿ, ಅಷ್ಟೊಂದು ಹಣ ಇಲ್ಲ ಸರ್ ನಮ್ಮ ಹತ್ರ ಹಾಗೀಗೆ ಅಂಥೇಳಿ, ಸರಿ ಬರ್ತೀವಿ ನೋಡ್ತೀವಿ ಅಂತ ಬರ್ತಾರೆ. ಮನೆಗೆ ಬಂದಾಗ ಡಿಸ್ಕಷನ್ ನಡೆಯುತ್ತೆ. ಏನು ರೀ ಮಾಡೋದು, ನನಗೆ ಇಷ್ಟು ಅಮೌಂಟು ಖರ್ಚಾಗುತ್ತೆ ಅಂತಲ್ವಾ, ಹೋಗ್ಲಿ ಬಿಡಿ, ಇನ್ನೊಂದು ಸೆಟ್ ಇದೆಯಲ್ವ ಮಾರಿಬಿಟ್ಟು ತೋರಿಸ್ಬಿಟ್ಟು ಉಳಿದ ಅಮೌಂಟಲ್ಲಿ ಮನೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವಾಗ ಈ ಗಂಡ ಏನು ಹೇಳ್ತಾರೆ, 2 ಸೈಡ್ ಇರುತ್ತೆ ಎಕ್ಸ್ಟ್ರಾ. ಇಲ್ಲ ಕಣೆ, ಅದು ಮಾರೋಕ್ಕಾಗಲ್ಲ, ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಸರಲ್ಲಿ ನಾನು ಫಿಕ್ಸ್ ಆಗಿದ್ದೀನಿ, ನನಗೆ ಎಷ್ಟೇ ಕಷ್ಟ ಬಂದರೂ ಮಾರಲ್ಲ ಅಂತೇಳಿ ಫಿಕ್ಸ್ ಆಗ್ತಾನೆ. ಮತ್ತು ನನಗೆ ಹೆಂಗೆ ತೋರಿಸಿರಂತ ಇರಿ ನೋಡೋಣ, ತೋರಿಸೋಣ, ಇದು ಯಾವುದೋ ದುಡ್ಡು ಬಂದಾಗ ತೋರಿಸೋಣ ಅಂಥೇಳಿ ಹೀಗೆ ಮುಂದೆ ಹುರಿತಾ ಇರ್ತಾರೆ. ಈ ರೀತಿ ಹೆಂಡತಿಗೆ ಹೇಳಿದಾಗ ಏನಾಗುತ್ತೆ, ಬರ್ತಾ ರಕ್ತ ಕಾಣಿಸ್ಕೊಳ್ಳೋದು, ಕೆಮ್ಮಿದಾಗೆಲ್ಲ ಈ ರೀತಿ ಆಗ್ತಾ ಇರುತ್ತೆ. ತುಂಬ ಜೋರಾಗಿ ಕೆಮ್ತಾ ಇರ್ತಾರೆ, ರಕ್ತ ಕಾಣಿಸ್ಕೊಳ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಹೆಂಡತಿ ನೋವು ಕೊಡ್ತಾಳೆ. ನೋಡು, ಮನೆ ಕೆಲಸ ಕಂಟಿನ್ಯೂ ಮಾಡಿಸ್ತಾ ಇದ್ದಾರೆ, ಗ್ರಾನೈಟ್ ಎಲ್ಲ ಹಾಕ್ಸ್ಕೊಂಬಂದಿದ್ದಾರೆ, ಫ್ಲೋರಿಂಗ್ ಸ್ಟಾರ್ಟ್ ಆಗಿದೆ, ಮನೆ ಕೆಲಸ ಕಡೆ ಗಮನ ಹಾಕಿದ್ದಾರೆ, ನನ್ನ ಆರೋಗ್ಯದ ಕಡೆ ಗಮನನೇ ಹಾಕಿಲ್ಲ ನಮ್ಮ ಮನೆಯವರು ಅಂತೇಳಿ ಒಂದು ರೀತಿ ಬ್ಯಾಡಾಗಿ ಫೀಲ್ ಆಗ್ತಾರೆ, ನೋವು ಪಡ್ತಾಳೆ. ಮತ್ತು ಒಂಥರ ಆರೋಗ್ಯದಲ್ಲಿ ಹೆಂಡತಿ ಕಡೆ ನೋಡ್ತಿರ್ತೇನೆ. ನೋಡ್ದಂಗೆ ಏನು ಮಾಡೋಕ್ಕಾಗುತ್ತೆ, 1 ಲಕ್ಷವರೆಗೂ ಖರ್ಚು ಮಾಡಿದ್ದೀನಿ ಅಲ್ವಾ, ಹೇಗೆ ನಾನು ಮಾಡೋದು, ಈ ಕಡೆ ಹೆಂಡತಿಗೆ ತೋರ್ಸಕ್ಕೆ ಹೋದರೆ ಇನ್ನು ಸೈಡ್ ಮಾರಬೇಕು, ದುಡ್ಡು ಇಲ್ಲ, ಮನೆ ಕೆಲಸ ನಿಂತೋಗುತ್ತೆ ಅಂತೇಳಿ ನೋಡೋ ಚಿಕ್ಕ ಮಾತ್ರೆಗಳು ಕೊಡಿಸ್ಕೊಂಡು ಹಾಗೆ ಹೋಗ್ತಾ ಇರ್ತಾನೆ. ಬರ್ತಾ ಏನಾಗುತ್ತೆ ಅಂದರೆ ಜಾಸ್ತಿ ಆಗ್ತಾ ಒಂದ್ಸಲಿ ತೀರೋಗ್ಬಿಡ್ತಾಳೆ, ಹೆಂಡತಿ ಸತ್ತೋದಾಗಲಾಗ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ಇವರು ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಮುಸ್ಲಿಂ ಮನೆದವರಾಗಿರ್ತಾರೆ. ಇವ್ರ ಮನೆಯಲ್ಲಿ ಎಲ್ಲ ಕಾರ್ಯಗಳೆಲ್ಲ ಮುಗಿಸ್ತಾರೆ, 40 ದಿನದ್ದು ಏನು ಕಾರ್ಯ ಮಾಡಿ ಮುಗಿಸ್ತಾರೆ. ಮುಗಿಸ್ಬಿಟ್ಟು ಇವನು 40 ದಿನವೂ ಏನು ಮನೆ ಕೆಲಸದ ಕಡೆ ಗಮನ ಹಾಕಲ್ಲ. 40 ದಿನ ಆದಮೇಲೆ ಸ್ಟಾರ್ಟ್ ಮಾಡಿಸ್ತಾನೆ, ಫ್ಲೋರಿಂಗ್ ಆಗೋಗಿ ಮತ್ತು ಫ್ಲಮ್ಮಿಂಗ್ ಕೆಲಸ ಎಲ್ಲ ಮಾಡಿ ಪೂರ್ತಿ ಕೆಲಸನೂ ಆಗುತ್ತೆ. ಗೃಹಪ್ರವೇಶ ಮಾಡ್ತಾರೆ. ಗೃಹಪ್ರವೇಶ ಆಗಿದ್ದು ನೆಕ್ಸ್ಟ್ ಮರುದಿನವೇ ಇವನೇನು ಮಾಡಿರ್ತಾನೆ, ಕೆಳಗಡೆ 2 ಮನೆಗಳು ಮಾಡಿರ್ತಾರೆ, ಕೆಳಗಡೆ 2 ಮನೆಗಳು ಮತ್ತು ಮೇಲ್ಗಡೆ ಮನೆಯಲ್ಲಿ ಇವರು ದೊಡ್ಡದಾಗಿ ಇವರು ಇರೋದಕ್ಕೆ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, ಕೆಳಗಡೆ ಮನೆಗಳಿಗೂ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇದೆ ಅಲ್ವಾ, ಲೀಸ್ಗೆ ಆಗ್ಬಿಡೋಣ ಅಂತ ಅಂದ್ಕೊಂಡು ಕಾಯ್ತಾ ಇರ್ತಾರೆ. ಮೇಲ್ಗಡೆ ಮಾತ್ರ ಇವನು ಫ್ಯಾಮಿಲಿ ಇನ್ನೇನು ಹೆಂಡತಿ ಇರಲ್ಲ, ಇಬ್ಬರು ಗಂಡು ಮಕ್ಕಳು ಮತ್ತು ಇವನು ಹೋಗಿ ಶಿಫ್ಟ್ ಆಗ್ತಾರೆ. ಮನೆಯ ಪಿಟೋಪಕರಣಗಳ ಇಟ್ಕೊಂಡು ಶುರುವಾಗಿ ಇಡ್ತಾರೆ. ಎಲ್ಲ ಹಾಕ್ಕೊಂಡೋಗಿ ರೆಡಿ ಮಾಡ್ಕೊಂಡು ಗೃಹಪ್ರವೇಶ ಆದಮೇಲೆ ಇವರೆಲ್ಲ ಶಿಫ್ಟ್ ಆಗಿರ್ತಾರೆ. ಗಂಡ ಮತ್ತು ಇಬ್ಬರು ಗಂಡು ಮಕ್ಕಳು ಅಷ್ಟೇ. ಗಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ, ಇಂಜಿನಿಯರಿಂಗ್ ಒಬ್ಬರು, ಮೆಡಿಕಲ್ ಒಬ್ಬರು ಮಾಡ್ತಿರ್ತಾರೆ. ಸುಮಾರು ಒಂದು 12 ಗಂಟೆ ಸಮಯ ಆಗಿ ಮನೆ ಮುಂದೆ ತುಂಬ ಒಂದು ನಾಯಿ ಸಾಕಿರ್ತಾರೆ. ನಾಯಿ ಬಗ್ಳು ಶಬ್ದ ಶುರುವಾಗುತ್ತೆ, ಯಾವತ್ತೂ ಇಲ್ಲದೆ ಜೋರಾಗಿ ಬಗಳ್ತಾ ಇರುತ್ತೆ. ಇನ್ನು ಏನಿದು ಹಿಂಗೆ ಬಗಳ್ತಾ ಇದೆ ಅಂತೇಳಿ ಕಾಟನ್ ತೆಗೆದು ನೋಡ್ತಾನೆ ಕಿಟಕಿಯಲ್ಲಿ. ನೋಡಿದಾಗ ಈತನ ಹೆಂಡತಿ ಸತ್ತೋಗಿರ್ತಾಳಲ್ವ, ಆ ಹೆಂಡತಿ ಮನೆಯ ಮುಂದೆ ಕಾಂಪೌಂಡಲ್ಲಿ ಬಿಳಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇರ್ತಾಳೆ. ಅಂದರೆ ಮೊದಲು ನೋಡಿದ ತಕ್ಷಣ ಅವ್ರ ಹೆಂಡತಿ ಅಂತ ಅಂದ್ಕೊಳ್ಳಲ್ಲ ಇವನು, ಯಾರೊಬ್ಬ ಲೇಡಿ ಮನೆ ಮುಂದೆ ಪಾಸ್ ಆಗ್ತಾಳೆ, ನೀಟಾಗಿ ಪಾಸ್ ಆಗ್ತಾಳೆ. ಮತ್ತು ಹಂಗೆ ಬರ್ತಾಳೆ, ಮುಖ ನೋಡಲ್ಲ. ಇವನು ಯಾರೇ ಅವಳು ಇಷ್ಟೊತ್ತಲ್ಲಿ ಹೋಗ್ತಿದ್ದಾಳೆ ಅಂಥೇಳಿ, ಅದರಲ್ಲಿ ಬೇರೆ ಇವನು ಒಬ್ಬನೇ ಅಲ್ವಾ, ಹೆಂಡತಿ ಬರೀಲ್ಲಲ್ಲ, ಯಾರು ಇಷ್ಟೊತ್ತಲ್ಲಿ ಯಾರಾದರೂ ನನಗೆ ಏನಾದರೂ ನೋಡಬೇಕಂತ ಈ ಸಮಯದಲ್ಲಿ ಬಂದ್ರೇನೋ ಒಳ್ಳೆಯ ಮನೆ ಕಟ್ಟಿದ್ದೀನಿ ಅಂತ ಅಂತೇಳಿ ಅಂದ್ಕೊತಾನೆ ಹೋಗಿ ಸೋಫಾದಲ್ಲಿ ಕೂತ್ಕೊಂತ ಟಿ ವಿ ನೋಡ್ತಾ, ಮತ್ತು ಅವನ ಮನಸ್ಸು ಮತ್ತೆ ಈ ನಾಯಿಗಳು ಬಗ್ಲೋದಾದಾಗ ಒಂದ್ಸಲ ನೋಡೇ ಬಿಡೋಣ ಅಂತ ಕೆಳಗಡೆ ಹೋಗ್ತಾನೆ. ಆಚೆ ವರ್ಣದಿಂದ ನೋಡಿದಾಗ ಒಬ್ಬ ಮಹಿಳೆ ಒಂಥರ ಹೈಟು ಒಂಥರ ಆಗುತ್ತಲ್ಲ, ವೈಟ್ ಹಾಕ್ಕೊಂಡು ಹೋಗ್ತಾಳೆ. ಇವನು ಏನು ಮಾಡ್ತಾನೆ, ಅಲ್ಲಿಂದನೇ ಫಾಲೋ ಮಾಡಿದಾಗ ಏನಾಗುತ್ತೆ, ಗೇಟ್ ಓಪನ್ ಮಾಡ್ಕೊಂಡು ಹೋಗ್ತಾನೆ ಹಿಂದೆ. ಯಾರೋ ನೋಡೋಣ ಇವಳು ಎಲ್ಲೋ ಹೋಗ್ತಿದ್ದಾಳೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಂಥೇಳಿ ಹಿಂದೆ ಹೋಗ್ತಾನೆ.
ಇವನು ಮುಂದೆ ಹೋಗಿ ಅವಳ ಮುಂದೆ ಇನ್ನೊಂದು ಸ್ವಲ್ಪ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವಳೆಲ್ಲಿ ಹೋಗ್ತಾಳೆ ಹೋಗಲಿ ಅಂಥೇಳಿ ಹಿಂದೆಯೇ ಹೋಗ್ತಾನೆ. ಹೋದಾಗ ಅವಳೇನು ಮಾಡ್ತಾಳೆ, ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಮನೆಯಿಂದ ರೌಂಡ್ ಹಾಕ್ತಾಳೆ. ರೋಡಿಗೆ ಮತ್ತೆ ಅದೇ ದಾರಿಗೆ ಬರ್ತಾಳೆ. ಯಾರು ಇವಳು ಅಂತ ಹೇಳಿದಾಗ ಸಡನ್ಲಿ ಏನು ಮಾಡ್ತಾಳೆ, ಈಕೆ ಇವನ ಕಡೆ ತಿರುಗಿ ನೋಡ್ತಾಳೆ. ನೋಡಿದ ತಕ್ಷಣ ಇವನು ಭಯಂಕರವಾಗಿ ಭಯಪಡ್ತಾನೆ. ಯಾರಂದರೆ ಈಕೆ ಈತನ ಹೆಂಡತಿ ಸತ್ತೋಗಿರ್ತಾಳೋ ಅವಳ ಮುಖ ಕಾಣಿಸ್ಬಿಡುತ್ತೆ. ಮುಖದಲ್ಲಿ ತುಂಬ ಒಂಥರ ಕಣ್ಣೆಲ್ಲ ಒಂಥರ ದೊಡ್ಡದಾಗಿ ತೆಗೆದುಬಿಟ್ಟು ಮುಖ ಎಲ್ಲ ಬಿಳಿಯಾಗಿ ಪೌಡ್ರ್ ಜಾಸ್ತಿ ಹಾಕ್ಕೊಂಡ್ರೆ ಹೆಂಗಿರ್ತಾಳೆ ಹಂಗೆ ಕಾಣಿಸ್ಕೊಂಡು ಒಂಥರ ಭಯಂಕರವಾಗಿ ನೋಡ್ತಾಳೆ. ನೋಡಿಬಿಟ್ಟು ಹಿಂಗೆ ಹಿಡ್ಕೊಳ್ಳೋಕೆ ಹೋಗ್ತಾಳೆ ಕೈ. ಅಷ್ಟೊತ್ತಿಗೆ ತುಂಬ ವೇಗವಾಗಿ ಓಡಿ ಗೇಟ್ ಸಡನ್ಲಿ ತಗೊಂಡು ಮೇಲ್ಗಡೆ ಹೋಗಿಬಿಟ್ಟು ಕೂತ್ಕೊಂಡ್ಬಿಟ್ಟು ದೇವ್ರದ್ದು ಏನೇನೋ ಹೇಳ್ಕೊಂಡು ಅಲ್ಲಾಹ್ ಬಗ್ಗೆ ಏನೋ ಹೇಳ್ಕೊಂಡು ಪ್ರೇಯರ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಅಷ್ಟೇ. ಅವತ್ತು ನೆಕ್ಸ್ಟ್ ಏನಾಗುತ್ತೆ, ಯಾರಿಗೂ ಹೇಳ್ಕೊಂಡ್ರೆ ಇವನಿಗೆ ಮಾನ ಮಾರಿದೆ. ಯಾಕಂದರೆ ಇವನು ಅವತ್ತು ಎಲ್ಲ ಯೋಚನೆ ಮಾಡ್ತಾನೆ, ಮೋಸ್ಟ್ಲಿ ನನ್ನ ಹೆಂಡ್ತಿಗೆ ನಾನು ಖರ್ಚು ಮಾಡಿಸಿಲ್ಲಲ್ವ ಮದುವೆ ಅನಾರೋಗ್ಯ ಆದಾಗ, ಹಾಗಾಗಿ ಈ ಥರ ಆಗಿರ್ಬೋದು ಅಂತ ಏನು ಮಾಡ್ತಾನೆ, ಯಾರಿಗೂ ಹೇಳ್ಕೊಳ್ಳಲ್ಲ. ಸೇಮ್ ಹ್ಯಾಸ್ ಇಟ್ ಈಸ್ ನೈಟ್ ಆಗುತ್ತೆ. ನೈಟ್ ಬಂದು ಬಟ್ಟೆ ಅಂಗಡಿಯಿಂದ ಬಂದು ಮಲಗೋಕ್ಕೆ ಟಿ ವಿ ನೋಡ್ಕೊಂಡು 10 ಗಂಟೆಯಿಂದ ಆಗುತ್ತೆ. ಏನು ಶಬ್ದಗಳಲ್ಲ. 10-11 ಗಂಟೆ 11:30 ಆಗಲ್ಲ, 12 ಗಂಟೆ ಅಲಾರಾಮ್ ಬೈಲ್ ಓಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ನಾಯಿಗಳು ಬಗಲ್ದಾಗ ಬೆಚ್ಚ ಸೌಂಡ್ ಬರ್ತಾ ಇರುತ್ತೆ. ಮನೆ ಆಚೆ ನಡ್ಕೊಂಡು ಹೋಗೋದು ನೋಡಿದ್ರೆ ಸಾಕು, ಆಕೆ ಕಾಣಿಸ್ದಾಗ ಏನು ಮಾಡ್ತಾನೆ, ಇವಳು ಮನೆ ರೌಂಡು ಸ್ವಲ್ಪ ಡಿಸ್ಟೆನ್ಸಲ್ಲಿ ಓಡಾಡ್ತಾ ಇರ್ತಾ ಸರಿ ಅಂಥೇಳಿ ಅಲ್ಲೇ ನೋಡದೆ ಆಚೆ ಇನ್ನೇನು ಕೆಳಡಿ ಇಳಿಯೋಕ್ಕೆ ಹೋಗಲ್ಲ. ಯಾಕಂದರೆ ಯಾರಂತ ನೋಡೋಕ್ಕೆ ಹೋಗಿರ್ತಾನಲ್ವ, ಇವತ್ತು ಏನು ಮಾಡ್ತಾನೆ, ನೋಡೋಕ್ಕೆ ಹೋಗಲ್ಲ. ಇವಳೇ ಬಿಡು ಹೆಣ್ತೀನಿ ಏನೋ ದೆವ್ವಾಗಿ ಬಂದಿದ್ದಲ್ಲ ಅಂತೇಳಿ ಹಾಗೆ ಮಲಗೋಕ್ಕೆ ಬೆಡ್ರೂಮಲ್ಲಿ ಮಲಗೋಕ್ಕೆ ಹೋಗಿ ಮಲಗ್ತಾನೆ. ದಿಂಡು ಹಾಕ್ಕೊಂಡು ಅಷ್ಟೊತ್ತು ಕಿಟಕಿಯಲ್ಲಿ ಕಾಣಿಸ್ಬಿಟ್ಟು ಹೇಳುತ್ತೆ, ನನಗೆ ನಿನ್ನ ಮನೆಯಲ್ಲಿ ನೀನು ಬದುಕಕ್ಕೆ ಬಿಡಲ್ವೋ, ನೀನು ನಂಗೆ ಮೋಸ ಮಾಡಿದ್ಯಾ, ನೀನು ಎಷ್ಟು ಕೆಲಸ ನಾನು ಸತ್ತು ಮೇಲೆ ನೀನು ಸುಮಾರು 15-20 ಲಕ್ಷ ಖರ್ಚು ಮಾಡಿ ಮನೆ ಕೆಲಸ ಪೂರ್ತಿ ಮಾಡ್ಕೊಂಡಿದ್ಯಾ. ಆದರೆ ನೀನು ನನಗೆ ಕೇವಲ ಒಂದು 7.5 ಲಕ್ಷ ಖರ್ಚು ಮಾಡಿ ಇರೋ ಸೈಟ್ಗೆ ಮಾರಿಬಿಟ್ಟು ನನಗೆ ನೀನು ಪ್ರಾಣ ಬದುಕಿಸ್ಕೊಳ್ಳಿಲ್ಲ, ಚಿಕಿತ್ಸಿಕೊಳ್ಳಿಲ್ಲ. ನೀನು ಹೆಂಗೆ ಜೀವನ ಮಾಡ್ತೀಯ ನೋಡ್ತೀನೋ ನೀನು ಅಂಥೇಳಿ ದೊಡ್ಡ ಧ್ವನಿಯಲ್ಲಿ ಹೇಳ್ತಾಳೆ. ಅಷ್ಟೇ ಅಲ್ಲ, ನೀನು ಮನೆಗಳಿಗೆ ಯಾರ್ಯಾರು ಬಾಡಿಗೆಗಳು ಕರೆಸ್ತಾ ಇದೆಯಲ್ವ, ನಾನು ಯಾರಿಗೂ ಬಾಡಿಗೆಗೆ ಬರೋಕ್ಕೆ ಬಿಡಲ್ಲ, ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ ನಾನು ಅಂಥೇಳಿ ಅವಳು ಆವಾಜ್ ಮಾಡಿ ಪಾಪ ಹೇಳಿಬಿಟ್ಟು ಹತ್ಕೊಂಡು ಹೋಗ್ತಾಳೆ. ನನಗೆ ಎಷ್ಟು ಆಸೆ ಇತ್ತು, ಮನೆ ಸುತ್ತಮುತ್ತ ಮನೆ ಕೆಲಸ ಮಾಡೋವಾಗ ಎಷ್ಟು ಆಸೆಯಿಂದ ನಾನು ಯಾವಾಗ ಮನೆ ಪೂರ್ತಿ ಕೆಲಸ ಮುಗಿಯುತ್ತೆ, ನಾನು ಯಾವಾಗ ಈ ಮನೆಯಲ್ಲಿ ವಾಸವಾಗೋದು ಬರೋದಂತ ಯೋಚನೆ ಮಾಡ್ತಿದ್ದೆ. ಆದರೆ ನೀನು ನಾನು ಬದುಸ್ಕೊಳ್ಳಿಲ್ಲ, ನಿನಗೆ ದುಡ್ಡೇ ಜಾಸ್ತಿ ಆಗಿತ್ತು ಅಂಥೇಳಿ ಹೇಳ್ಕೊಂಡು ಹತ್ಕೊಂಡು ಹೋಗ್ಬಿಡ್ತಾಳೆ. ಸೇಮ್ ಹ್ಯಾಸ್ ಇಟ್ ಈಸ್ ಮತ್ತು ಡೈಲಿ ರಿಪೀಟ್ ಆಗ್ತಾ ಇರ್ತಾ ಇವನು ಬೇರೆ ಏನಾಗಿರುತ್ತೆ ಅಂದರೆ, ಮಕ್ಕಳಿಗೆ ರೆಸಿಡೆನ್ಸಿಯಲಲ್ಲಿ ಮೆಡಿಕಲ್ ಕಾಲೇಜಿಗೆ ಮತ್ತು ಇಂಜಿನಿಯರಿಂಗ್ ಅಂತ ಇಬ್ಬರಿಗೂ ಒಂದೇ ಕಡೆ ಒಂದು ಧರ್ಮಸ್ಥಳ ಕಡೆ ಒಂದು ಕಾಲೇಜಲ್ಲಿ ಹಾಕ್ಬಿಟ್ಟಿರ್ತಾನೆ, ಹಾಸನ ಡಿಸ್ಟಿಕಲ್ಲಿ ಇವನೊಬ್ಬನೇ ಇರ್ತಾನೆ. ಹಾಗಿರುವಾಗ ಮಕ್ಕಳ ಗಮನ ಇವಳು ಭಯ ಬಿಡಿಸಿದ್ರೆ ಮಕ್ಕಳು ಏನೋ ಭಯ ಬಿಡಲ್ಲ ಅಂಥೇಳಿ ಒಬ್ಬನೇ ಇರೋದ್ರಿಂದ ಅದ್ರ ಜೊತೇಲಿ ಚರ್ಚೆ ಮಾಡ್ತಾ ಇರ್ತಾರೆ. ಇವಳು ಹೆಂಗೋ ಸುತ್ತೋಗ್ಬಿಟ್ಲು, ಮನೆ ಚೆನ್ನಾಗಿ ಕಟ್ಕೊಂಡಿದ್ಯಾ, ಮದುವೆ ಮಾಡ್ಕೋಬೇಕಂತೇಳಿ ಇವನು ಪ್ರಯತ್ನ ಪಡ್ತಾ ಇರ್ತಾನೆ. ಇವಳು ಸತ್ತೋಗಿರೋರು ಗೊತ್ತಾಗ್ತಾ ಇರ್ತಾರೆ. 3ನೇ ದಿನವೂ ಬರ್ತಾಳೆ, ಭಯ ಪಡಿಸ್ತಾಳೆ. ಅಷ್ಟೆಲ್ಲೋ ನೀನೇನೋ ಮದುವೆ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾಯಿದ್ದಲ್ಲ, ಅದು ಹೆಂಗೆ ಮಾಡ್ಕೊತೀಯ, ಹೆಂಗೆ ನಡೀತೀಯ ನೋಡ್ತೀನಿ ನಾನು ಅಂಥೇಳಿ ನೈಟೆಲ್ಲ ವಿಂಡೋಗಳ ಡಬ ಅಂತ ಸೌಂಡ್ ಹೊಡೆಯೋದು, ಆ ಚೇರ್ ಹಾಲಲ್ಲಿ ಬಂದು ಲೈಟೆಲ್ಲ ಬಡ್ದೋಗೋದು, ಹಿಂಗೆಲ್ಲ ಮಾಡ್ತಾಯಿರ್ತಾನೆ. ಅವ್ನಿಗೆ ನೆಮ್ಮದಿನೇ ಇರಲ್ಲ. 1-2 ತಿಂಗಳು ಹಾಗೇ ನಡೀತಾನೆ ಇರುತ್ತೆ. ಅಂಗಡಿಗೆ ನೈಟೆಲ್ಲ ನಿದ್ದೆ ಬರಲ್ಲ. ಡೇನಲ್ಲಿ ವ್ಯಾಪಾರ ಮಾಡಬೇಕಂಥೇಳಿ ಅಂಗಡಿಗೆ ಹೋದರೆ ಅಲ್ಲಿನೂ ಅವ್ನು ತುಗಿಸ್ಕೊಂಡಿರ್ತಾನೆ. ಯಾವುದೇ ಕಾರಣಕ್ಕೂ ಅವ್ನು ನೆಮ್ಮದಿ ಸಿಗಲ್ಲ. ಸುಮಾರು ಜನಕ್ಕೆ ಕರ್ಕೊಂಡ್ಬಿಡ್ತಾರೆ, ಸ್ವಾಮಿಗಳಿಗೆಲ್ಲ ತೋರಿಸ್ತಾನೆ. ಏನೇನೋ ಭದ್ರ ಮಾಡೋಕ್ಕೆ ನೋಡ್ತಿರೂ ಅದಕ್ಕೆ ಆ ದೆವ್ವಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಅದು ಪಾಡಿಗದು ಬರುತ್ತೆ. ಇವನಿಗೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಕೊನೆಗೆ ಏನು ಮಾಡ್ತಾನೆ, ಆ ಮನೆ ಬಿಟ್ಟು ಹಳೆ ಮನೆಯಲ್ಲಿ ಇವರು ಇಡ್ತಾರೆ, ಒಂದು ಲೀಸ್ಗೆ ಹಾಕ್ಕೊಂಡಿರ್ತಾರೆ. ಅದೇ ಥರ ಬಾಡಿಗೆಗೆ ಒಂದು ಮನೆ ತೊಗೊಂಡು ಬೇರೆ ಕಡೆ ಜನ ಇರೋ ಕಡೆ ಹೋಗಿಬಿಟ್ಟು ಅಲ್ಲಿ ವಾಸ ಹೋಗ್ತಾನೆ.
ಅಲ್ಲೇ ಜೀವನ ಮಾಡೋಕ್ಕೆ ವಾಸಾಗ್ತಾನೆ. ಅಲ್ಲಿ ಮಾತ್ರ ಖಾಲಿ ಮಾಡಿದ್ದಾನೆ, ಅಲ್ಲಿ ಹೋಗೋಕ್ಕೆ ಬಿಡಲ್ಲ. ಮತ್ತು ಕೆಲವು ದಿನಗಳಾದಮೇಲೆ ಕೆಳಗಡೆ 2 ಮನೆಗಳಿಗೂ ಬಾಡಿಗೆಗಳಿಗೆ ಹೋಗ್ತಾರೆ. ಏನು ಸಮಸ್ಯೆ ಅಂತ ಬಾಡಿಗೆಗೆ ಸೇರ್ತಾರೆ. ಜನ ಬಾಡಿಗೆಗೆ ಸೇರಿದಾಗ ಒಂದು 2-3 ದಿನ ಆದಮೇಲೆ 4ನೇ ದಿನವೇ ಆ ಮನೆ ಮುಂದೆ ಒಂದು ಲೇಡಿ ಓಡಾಡೋದು, ಇವಳು ಓಡಾಡೋದು, ಗೆಜ್ಜೆ ಸೌಂಡ್ ಬರೋದು ಚೆನ್ನಾಗಿ ಕಾಣಿಸ್ಕೊತಾಳೆ. ಎಲ್ಲರೂ ಭಯಪಡ್ತಾರೆ. 2 ಮನೆಗೂ ಲೀಸ್ ಕೊಟ್ಬಿಡ್ತಾನೆ. 2 ಮನೆಯವರು ಭಯಪಡ್ತಾರೆ. ಅವರು ಒಂದು ತಿಂಗಳಿಗೆ ಖಾಲಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಮತ್ತು ಮೇಲ್ಗಡೆ ಮನೆಗೂ ಕೊಟ್ಟಿದ್ದಾನೆ, ಒಂದು ಲೀಸ್ಗೆ ಅಂತ ಕೊಡ್ತಾರೆ. ಬಾಡಿಗೆಗಾದರೆ ಮಧ್ಯದಲ್ಲಿ ಬಿಡ್ತಾರೆ ಅಂತ ಲೀಸ್ಗೆ ಹಾಕ್ತಾನೆ. 10 ಲಕ್ಷಕ್ಕೆ ದೊಡ್ಡದಾಗಿದೆ ಅಂಥೇಳಿ. ಆ ಮನೆಯಲ್ಲಿ ಕೂಡ ಯಾರೂ ಇರಲ್ಲ. ಈಗ ಆ ಮನೆಯ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾರು ವಾಸ ಮಾಡದೆ ಅಷ್ಟು ದೊಡ್ಡ ಮನೆ, ಸುಮಾರು 1.5 ಕೋಟಿ ಖರ್ಚು ಮಾಡಿ ಕಟ್ಟಿರೋಂಥ ಮನೆ ಇವತ್ತು ಹಾಗೇ ಇದೆ. ಯಾರು ಹೋದರೂ, ಯಾವ ಸ್ವಾಮಿಗಳಿಂದ ಪೂಜೆ ಮಾಡಿದ್ರು ಈ ಮನೆಗೆ, ಈ ಆತ್ಮದಿಂದ, ಈ ದೇವರಿಂದ ಮುಕ್ತಿ ಸಿಗ್ತಿಲ್ಲ. ಯಾಕಂದರೆ ಈ ಗಂಡ ಹೆಂಡತಿಯಾಗಿ ಇದ್ದಾಗ, ಸಂತೋಷದಿಂದ ಇದ್ದಾಗ ಹೆಂಡತಿಗೆ ಚಿಕಿತ್ಸೆಗೆ ಖರ್ಚು ಮಾಡಿಲ್ಲ ಅಂಥೇಳಿ ಈ ಹೆಂಡತಿ ಇವನಿಗೆ ನೆಮ್ಮದಿ ಇಲ್ದಂಗೆ ಕಾಟ ಕೊಡ್ತಿದ್ದಾಳೆ. ನನಗಿಂತ ಜಾಸ್ತಿ ಅಂತ ನಿಮ್ಮ ಮನೆ ಮೇಲೆ ದುಡ್ಡು ಹಾಕಿದ್ಯಾ, ಆ ಮನೇಲಿ ಯಾರು ಸಂತೋಷವಾಗಿ ಜೀವನ ಮಾಡೋಕ್ಕೂ ಬಿಡಲ್ಲ ಅಂಥೇಳಿ ಈ ಹಠ ಮಾಡಿಕೊಂಡು ಮಾಡ್ತಿದ್ದೆ. ಸ್ನೇಹಿತರೆ, ಇದರಲ್ಲಿ ಅರ್ಥ ಮಾಡಬೇಕಾಗಿರೋದು ಇಷ್ಟೇ. ಗಂಡ ಹೆಂಡತಿ ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡೋ ಸಂದರ್ಭದಲ್ಲಿ ಒಂದು ಮನೆ ಆಸ್ತಿ ಏನಾದ್ರು ಮಾಡಿದಾಗ ಕೂಡ ಹೆಂಡತಿಗೆ ಅನ್ನೋದು ಸಮಸ್ಯೆ ಬಂದಾಗ, ಅನಾರೋಗ್ಯ ಸಮಸ್ಯೆ ಆಗ್ಬೋದು, ಬೇರೆ ರೀತಿಯ ಬಂದಾಗ ಎಂಥ ಗಂಡನೇ ಆಗಲಿ ಮೊದಲನೇ ಆದ್ಯತೆ ಕೊಡಬೇಕು, ನಂತರ ಆಸ್ತಿ ಪಾಸ್ತಿಗಳ ಮೇಲೆ ಆಗಬೇಕು ಅನ್ನೋ ರೀತಿಯಲ್ಲಿ ಸಂದೇಶದ ಇದು. ಅದನ್ನು ಬಿಟ್ಟು ಸುಮ್ಮನೆ ನನಗೆ ಹಣ ಹೋಗುತ್ತೆ ಹೆಂಡತಿಗೆ ತೋರ್ಸೋಕೆ ಅನ್ನೋ ರೀತಿಯಲ್ಲಿ ಆ ರೀತಿ ಯೋಚನೆ ಮಾಡಿ ಪ್ರಾಣಗಳು ಹೋದಾಗ ಇದೇ ರೀತಿಯಲ್ಲಿ ಟಾರ್ಚರ್ ಕೊಡೋದಂತೂ ಬಿಡಲ್ಲ ಹೆಂಡತಿಯರು. ಹಾಗಾಗಿ ದಯಮಾಡಿ ಹಣಕ್ಕಿಂತ ಮನುಷ್ಯರಿಗೆ ಆದ್ಯತೆ ಕೊಡಬೇಕನ್ನೋದು ಈ ನಡೆದಿರುವಂಥ ಘಟನೆಯ ಸಂದೇಶ ಅಂತ ಹೇಳ್ತಾ, ಯಾರೆಲ್ಲ ಈ ಸುದ್ದಿ ನೋಡ್ತಿದ್ರು ಎಲ್ಲ ನಿಮ್ಮ ಸ್ನೇಹಿತರು ಬಂಧುಗಳೆಲ್ಲ ಶೇರ್ ಮಾಡಿ. ಯಾರಾದರೂ ಪೀನಾಸಿಗಳ ಥರ ಯೋಚನೆ ಮಾಡಿ ಹೆಂಡತಿಗೆ ಒಂದು ಮಾತ್ರೆ ಕೊಡ್ಸೋಕ್ಕಾಗಲು ಹಾಸ್ಪಿಟ್ಲಿಗೆ ಖರ್ಚು ಮಾಡೋಕ್ಕೆ ಯೋಚನೆ ಮಾಡಿದ ಸಂದರ್ಭದಲ್ಲಿ ಏನಾದರೂ ಅವರು ಪ್ರಾಣ ಹೋಗಿದೆ ಅಂದರೆ ಈ ರೀತಿ ಕಾಟ ಕೊಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳ್ತಾ, ಈ ಸುದ್ದಿ ಇಷ್ಟ ಆದಾಗ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.